ಹರಿ ಓಂ, ಎಲ್ಲರೂ ಹೆಂಗಿದ್ದಿ? ಇವತ್ತಿನ ದಿನಚರಿಯ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದಿ. ನೋಡ್ತಾ ಇದ್ದಿ ಇಲ್ಲೊಂದು ನಿಂಗಕ್ಕೆ ಚೀಲ ಕಾಣ್ತಾ ಇದ್ದು, ಅದು ಮತ್ತೆ ಅಂತೂ ಅಲ್ಲ, ಸುಣ್ಣದ ಚೀಲ. ನಾನು ಸ್ಕೂಟಿ ಮೇಲೆ ಹಾಕ್ಕೊಂಡು ಒಂದು ಅರ್ಧ ದೂರಿಗೆ ನಮ್ಮ ಕೆಲ್ಸಕ್ಕೆ ಬಂಜ ಅವಕ್ಕೆ ತಗೊಂಡೋಗಿ ಕೊಡ್ತಾ ಇದ್ದಿ. 25 kg 20 ಚೀಲ ರಾಶಿ ದೂರ ಹೊತ್ಕೊಂಡು ಒಪ್ಪಲಾಗ್ತಿಲ್ಲ ಹೇಳಿ ಈ ಐಡಿಯಾ ಮಾಡಿದ್ಯಾ. ತೋಟಕ್ಕೆಲ್ಲ ಸುಣ್ಣ ಹಾಕವು ಹೇಳಿ. ತೋಟಕ್ಕೆ ಸುಣ್ಣ ಎಂತಕ್ಕೆ ಹಾಕ್ತಾ ಇದ್ದೆ ಅಂದರೆ, ಜವಳು ಇರ್ತು ಅದು ಕಡಿಮೆ ಆಗಲಿ ಹೇಳೋ ಕಾರಣಕ್ಕೆ. ನೋಡಿ ನಂಗಳ ತೋಟ ನಿಂಗೆ ತೋರಿಸ್ತಾ ಇದ್ದಿ. ಇದು ಒಂದು ರೀತಿ ತೋಟದ ಟೂರು ಹೇಳಲಡಿಲೆ. ನೋಡಿ ಹಳ್ಳಿ ಬದಿಗೆ ತೋಟ ಹೆಂಗಿರ್ತು ಹೇಳಿ ಗೊತ್ತಿಲ್ಲದಕ್ಕೆ ತೋರಿಸ್ತಾ ಇದ್ದಿ. ಗೊತ್ತಿದ್ದವಕ್ಕೆ ನಂಗಳು ತೋಟ ಹೆಂಗಿದ್ದೋಳು ತೋರಿಸ್ತಾ ಇದ್ದಿ. ಮಳೆಗಾಲದಲ್ಲಿ ಕಳೆ ಪದ್ದೆಲ್ಲ ಸಹಜ, ತೆಗ್ಸವು ಸೊಕಾಶಿ. ಸ್ವಲ್ಪ ತೋರ್ಸಣ್ಗೆ ಕಡೆಗೆ ಕೆಸ ಎಲ್ಲ ತೆಗ್ಸಿದ್ಯ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಇನ್ನು ತೋಟದಲ್ಲಿ ಇದ್ದಿದ್ದು ಕಳೆ ಎಲ್ಲ ತೆಗ್ಸವು. ನೋಡಿ ಪೈಪೆಲ್ಲ ಕಟ್ಟಿಟ್ಟಿದ್ದೆ, ಇದೆಲ್ಲ ಡ್ರಿಪ್ ಪೈಪು. ಬ್ಯಾಸ್ಗೆಯಲ್ಲಿ ನೀರು ಹಾಕಲ್ಲೇ ಹೇಳಿ ಹಿಂಗೆ ವ್ಯವಸ್ಥೆ ಮಾಡ್ಕೊಂಜ. ನೋಡಿ ಮಣ್ಗಾಲದಲ್ಲಿ ಎಷ್ಟು ಚಲೋ ನೀರು ಹರಿತಾ ಇದ್ದೋಳಿ. ಈ ರೀತಿಯ ಕಲ್ಲಿಂದೆಯ ನಂಗ್ಲದಿಲ್ ಫಾಲ್ಸ್ ಥರ ಇದ್ದು. ಇದನ್ನ ಈಗಾಗಲೇ ನಿಂಗಕ್ಕೆ ಹವ್ಯಕ ಹೆಣ್ಣು ಮಕ್ಕಳ ದಿನಚರಿ ಹೇಳೋದ್ರಲ್ಲಿ ತೋರಿಸಿದ್ದಿ. ಇಷ್ಟ ಆದ್ರೆ ನೋಡಿ ಬಾಳೆ ಹಾಡೆಲ್ಲ ಮಾಡಿದ್ದ. ಮದ್ದು ಹೊಡೆಯಲು ಬಂಜ. ನೋಡಿ ಈ ರೀತಿ ಮಿಷನ್ನಲ್ಲಿ ಮದ್ದು ಹೊಡಿತ. ಮದ್ದೆಲ್ಲ ಕರಡ್ಕೆಂಜ. ಇದು 2ನೇ ಸತಿ ಮದ್ದು ಹೊಡೆದಿದ್ದು. ನಿಂಗಳ ಬದಿಗೆಲ್ಲ ಎಷ್ಟನೇ ಸತಿ ಆತೋಳು ಕಮೆಂಟ್ ಮಾಡಿ. ಇದೆಲ್ಲ ಮಿಷನ್ ಮನೆ. ಕಡೆಗೆ ನಮ್ಮನೆ ಬಾವಿ ತೋಟದಲ್ಲಿದ್ದಿದ್ದು. ತೋಟಕ್ಕೆ ನೀರೊಪ್ಪ ಬಾವಿ, ಕಲ್ಲಿನ ಬಾವಿ. ರಾಶಿ ಹಳೆದೆಲ್ಲ ಅಲ್ಲ, ಎಷ್ಟು ವರ್ಷದ ಹಳೆದೋಳೆಲ್ಲ ನಂಗೆ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನಿಂಗಕ್ಕೆ. ಬೆಳಗ್ಗೆ ಈ ರೀತಿ ತೋಟಕ್ಕೆ ಬಪ್ಪದ್ರಲ್ಲಿ ಒಂಥರ ಖುಷಿ. ಹಂಗೇಳಿ ನಾ ದಿನ ಎಲ್ಲ ಬತ್ನಿಲ್ಲ. ಅದರಲ್ಲೂ ಮಳೆಗಾಲದಲ್ಲಂತೂ ಎಲ್ಲರೂ ವಾರಕ್ಕೊಂದ್ಸತಿ ಬಂದರೆ ಹೆಚ್ಚು ಹೇಳುವಂಗೆಯ. ಎಂತಕ್ಕೆ ಅಂದರೆ ಉಂಬಳ ಹತ್ತೋಳ ಹೆದರಿಕೆ. ಎಲ್ಲಾದರೂ ಅತ್ತೆ ತೋಟಕ್ಕೆ ಹೋಗ್ತಾ ಇದ್ದು ಹೇಳಾದರೆ, ನಂಗೆ ತೋಟದಲ್ಲಿ ಎಂಥಾರು ತರಕಾರಿ ಗಿರ್ಕಾರಿ ಬೇಕೊಳ್ಳೋದ್ರಷ್ಟೇ ನಾ ಹೋಗಿ ತಗೊಂಡು ಬಪ್ಪಲ್ಲಿ ಅತ್ತೆ ಸಂತಿಗೆ ಹೋಗ್ತಿ. ಇಲ್ಲಾಂದ್ರೆ ಎಂಥಾರು ಹೊಸದು ಚೇಂಜಸ್ ಮಾಡಿದ್ದ ಹೇಳಾದರೆ ನೋಡ್ಕೆ ಬಪ್ಪಲ್ಲಿ ಹೋಗ್ತಿ. ಅದು ಬಿಟ್ಟರೆ ತೋಟದ ಬದಿಗೆಲ್ಲ ಹೋಗೋದು ಕಡಿಮೆನೇ. ಕಡೆಗೆ ಇಲ್ಲೆಲ್ಲ ಒಂದು ರೌಂಡು ಓಡಾಡ್ಕೆ ಬಂಜ. ಕೊಳೆಗಿಳೆ ಬಂಜಾಳಿ. ದೇವ್ರ ದಯದಿಂದವ ಕೊಳೆ ಅಂತೂ ಸದ್ಯಕ್ಕೆ ಬಂಜಿಲ್ಲೆ. ಮಳೆನೂ ಪ್ರಮಾಣ ಸ್ವಲ್ಪ ಕಡಿಮೆನಲ್ಲಿ. ಆದ್ರೂ ಎಲ್ಲ ತೋಟನೂ ಒಂದು ರೌಂಡು ಓಡಾಡ್ಕೆ ಬಪ್ಪದೆಯ ದಿನವ. ಎಂತಕ್ಕೆ ಅಂದ್ರೆ ಕೊಳೆ ಬಂಜ ಇಲ್ಲೇ ಹೇಳಿ ನೋಡ್ಕೆ ತಿಪ್ಪದೆಯ. ನಂಗವು ಅಡಿಕೆ ಬೆಳೆನೇ ನಂಬ್ಕೊಂಡಿದ್ಯ ಮಲೆನಾಡಲ್ಲಿ. ಈ ರೀತಿಯ ದಿನಕ್ಕೆ ಒಂದು ಸಲವ ತೋಟ ಓಡಾಡ್ಕೆ ಬಪ್ಪದು ಹವ್ಯಕ ಹೆಣ್ಣು ಮಕ್ಕಳ ದಿನಚರಿಯಲ್ಲಿ ಒಂದು ಭಾಗನೇ ಆಗ್ತು. ಎಂತಕ್ಕೆ ಅಂದರೆ ತೋಟದಲ್ಲಿ ಅಡುಗೆಗೆ ಎಂತ ಬೇಕು ಹೇಳಿ ತಗೋಬಪ್ಪದಾಗಿರ್ಲಕ್ಕು, ಅಥವಾ ತೋಟದಲ್ಲಿ ಮಂಗ ಬಂಜ ಹೇಳಿ ನೋಡೋದಾಗಿರ್ಲಕ್ಕು, ದನ ಬಂಜುವ ಹೇಳಿ ನೋಡೋದಾಗಿರ್ಲಕ್ಕು, ಅಥವಾ ದನಕ್ಕೆ ಹುಲ್ಲು ಗಿಲ್ಲು ಎಲ್ಲವ ನಂಗವೇ ತಗೋಬತ್ಯ. ಅಂದ್ರೆ ನಾ ತತ್ನಿಲ್ಲ, ನನ್ನ ಅತ್ತೆ ತಗೋಬತ್ತು. ನಾ ವಿಡಿಯೋದಲ್ಲಿ ಸುಳ್ಳೆಲ್ಲ ಹೇಳ್ತಿಲ್ಲ. ನಾ ಮಾಡೋ ಕೆಲಸ ಅಷ್ಟೇ ನಾ ಮಾಡಿದ್ದಿಲ್ಲಿ ಹೇಳ್ಕೆತ್ತಿ. ಅತ್ತೆ ಮಾಡೋ ಕೆಲಸ ಎಲ್ಲ ನಾ ಮಾಡಿದ್ದಿಲ್ಲಿ ಹೇಳ್ಕೊಂಡೆಲ್ಲ ನಾ ಕ್ರೆಡಿಟ್ ತಗತ್ನಿಲ್ಲ. ನಂಗೆ ಅದು ಚಲೋನೂ ಆಗ್ತಿಲ್ಲ. ನೋಡಿ ಇಲ್ಲೆಲ್ಲ ಮಾವಿನ ಗಿಡ, ಹಾಗೆ ಅಡಿಕೆ ಸಸಿ ಎಲ್ಲ ನೆಟ್ಟಿದ್ಯಾ. ನೋಡಿ ಎಷ್ಟು ಚಲೋ ಜೋಳಿ ಮಾವಿನ ಗಿಡ ಅಲ್ಲವ. ನಂಗಕ್ಕೆ ಹಲಸಿನ ಮರ, ಮಾವಿನ ಮರ ಎಲ್ಲ ರಾಶಿ ಬಂಜೇ ಇಲ್ಲೇ ಹೇಳದೆ. ಹೊಸ್ದಾಗಿಂದೆಲ್ಲ ರೆಡಿ ಮಾಡ್ಕೊಂಡಂಗೆಯ. ಹಾಗಾಗಿ ಎಲ್ಲ ಪ್ಯಾಟಿಂದವ ದುಡ್ಡು ಕೊಟ್ಟು ಕಸಿ ಗಿಡ ಎಲ್ಲ ತಗೊಬಂದು ಬೇಕಾದ ಜಾಗದಲ್ಲೆಲ್ಲ ನೆಟ್ಕಂಜ. ನೋಡಿ ಇಲ್ಲಿ ಚಲೋ ಕಾಡು ಪೆರ್ಲೆ ಗಿಡ ರಾಶಿನೂ ಸಿಕ್ಕಿದ್ದು ತಿಂಬಲೆ. ಮಂಗ ಇಟ್ಟಿದ್ದು. ಎಂತಕ್ಕೆ ಅಂದರೆ ಮಂಗ ಇಡ್ತೇ ಇಲ್ಲೇ. ದಿನ ಪ್ಯಾರ್ಲೆಹಣ್ಣು ತಿನ್ನೋಳೆ ಮಂಗನಕಾಯಿ ಕತೆ ಅಂತೂ ಕೂತ್ಕೊಂಬಲಾಗ್ತಿಲ್ಲ. ಎಂತಕ್ಕೆ ಅಂದರೆ ಅಡಿಕೆನೇ ತಿಂತ ಇನ್ನು ಪ್ಯಾರ್ಲೆಕಾಯಿ ಬಿಡ್ತವ. ನೋಡಿ ಇಲ್ಲೆಲ್ಲ ಡ್ರಿಪ್ಪಿನ ವ್ಯವಸ್ಥೆ ಮಾಡಿದ್ದೆ. ಈಗ ರಾಶಿನೇ ಕಳೆ ಹುಟ್ಟಿದ್ದು. ಸದ್ಯಕ್ಕೆ ಕಳೆ ಎಲ್ಲ ಕೀಳ್ಸಲ್ಲಿ ಹೋಜ್ವಿಲ್ಲ. ಎಂತಕ್ಕೆ ಅಂದ್ರೆ ದನಕ್ಕೂ ಹುಲ್ಲು ಬೇಕು, ಇಲ್ಲಿಂದನೇ ತಗೊಂಡು ಹೋಗ್ಯತ್ಯ. ನೋಡಿ ಸುಂದರ್ಶಿ ಮಾವಿನಕಾಯಿ. ಹಾಗೆಯ ಇಲ್ಲಿ ನಂಗೆ ತೋಟಕ್ಕೆ ಹೋಪ ದಾರಿ ನಿಂಗಕ್ಕೆ ತೋರಿಸ್ತಾ ಇದ್ಯಾ. ನೋಡಿ ಎಷ್ಟು ಸಣ್ಣ ಓಣಿಯಲ್ಲೇ ಹೋಗವು ಹೇಳಿ. ಮತ್ತು ಇಲ್ಲಿ ಕಲ್ಲಿನ ಹಾಸಿದ್ದಲ್ಲಿ ಇಲ್ಲೂ ಕೇರ್ಫುಲ್ಲಾಗಿ ಹೋಗವು. ರಾಶಿನೇ ಜಾರ್ತು ಪ್ರತಿಯೊಂದು ಜಾಗದಲ್ಲೂ. ಹಾಗಾಗಿ ನಿಧಾನಕ್ಕೆ ಹೋಗೋಕ್ಕಾಗ್ತು. ಎಷ್ಟು ನಿಧಾನಕ್ಕೆ ಹೋಗ್ತವೋ ಅಷ್ಟು ಒಳ್ಳೆಯದು. ಬೆಳಗ್ಗೆಯ ಈ ರೀತಿಯ ತೋಟಕ್ಕೆ ಹೋಗಿ ಒಂದು ವಾಕಿಂಗ್ ಮಾಡ್ಕೆ ಬಪ್ಪದ್ರಲ್ಲಿ ಸುಖ ಇನ್ನೊಂದಿಲ್ಲ. ಇದೆಲ್ಲ ಪ್ಯಾಟೆ ಬದಿ ಸಿಗ್ತಿಲ್ಲ. ಆ ಹಕ್ಕಿ ಕೂಗು,
ಆ ನೀರಿನ ಸೌಂಡ್ ಇರ್ಲಕ್ಕು ಅಥವಾ ಹಕ್ಕಿಗಳ ಸೌಂಡು ಕಡೆಗೆ ಈ ಮರಜರ್ಲೆ ಹೇಳ್ತಾ ನಂಗಳ ಬದಿಗೆ ಎಷ್ಟು ಜನ ಗೊತ್ತಿಲ್ಲ ಅದ್ರ ಸೌಂಡು ಎಲ್ಲ ಒಂದು ರೀತಿಯ ಕೆತ್ತ ಹೋಪದ್ರಲ್ಲಿ ಇಪ್ಪ ಮಜಾನೇ ಬೇರೆ ನೋಡಿ. ಇದು ನಂಗೆ ತೋಟಕ್ಕೆ ಹೋಪ ಜಾರಿ ನಂಗೆ ಈಗಾಗಲೇ ನಾ ಇಲ್ಲಿ ಅಂತೆಂತ ಸಿಕ್ತೊಳ್ಳಿ ಹವ್ಯಕ ದಿನಚರಿ ಭಾಗ 1ರಲ್ಲಿ ಹಾಕಿದ್ದಿ. ಇದು ಭಾಗ 2 ಆಗಿರ್ತು ನೋಡಿ. ಇಲ್ಲೊಂದು ಫೂಲ್ ಇದ್ದು ಇಲ್ಲೇ ನೀರು ಹರಿದು ಹೋಗ್ತು, ಎಷ್ಟು ಚಲೋ ಕಾಣ್ತು ನೋಡಿ. ಸುತ್ತಲೂ ಹಸಿರೆಯ ಎಲ್ಲಿ ನೋಡಿದ್ರು ನಿಂಗಕ್ಕೆ ಸಿಟಿ ಹಾಗೆ ಗಾಡಿ ಸೌಂಡ್ ಆಗಿರಲಿ ಅಥವಾ ಕರ್ಕಶ ಶಬ್ದವಾಗಿರಲಿ ಕೇಳ್ತಿಲ್ಲ. ಪ್ರತಿಯೊಂದು ಹಳ್ಳಿ ಜಾಗ ಆಗಿದ್ದಕ್ಕೆ ಎಲ್ಲಿ ನೋಡಿದ್ರು ಗಿಡ ಮರ ಹೂವು ಹಣ್ಣು ಹಿಂಗಿದ್ದೇ ಆಗಿರ್ತು. ನಾನೀಗ ನೆಕ್ಸ್ಟ್ ವ್ಲಾಗಲ್ಲಿ ಬೆಟ್ಟ ಬ್ಯಾಂಡ್ದಲ್ಲಿ ಕೆಲವೊಂದು ಹಣ್ಣುಗಳ ವೀಡಿಯೋನು ಮಾಡಿ ಹಾಕ್ತಿ. ಈ ಮಳೆಗಾಲದಲ್ಲಿ ಅಷ್ಟು ರಾಶಿ ಅಂಥದ್ದು ಹಣ್ಣೆಲ್ಲ ಸಿಕ್ತಿಲ್ಲ, ಹಾಗಾಗಿ ನಾನು ಬೆಟ್ಟದ ಬದಿಗೆಲ್ಲ ಹೋದ್ನಿಲ್ಲ. ನಂಗಳು ಬೆಟ್ಟ ಸ್ವಲ್ಪ ದೂರನೇ ಆಗ್ತು. ಅಲ್ಲಿ ಹೋದಾಗ ಇನ್ನೊಂದು ವೀಡಿಯೋ ಮಾಡವು. ಒಬ್ಬನೇ ಒಪ್ಪಂಥ ಜಾಗನೂ ಅಲ್ಲ, ಅವ್ರಿಗೆ ರಜೆ ಇದ್ದಾಗ ಎಲ್ಲರೂ ಅಲ್ಲಿ ಹೋಗಿ ಮಾಡ್ತಿ. ನಾ ಈ ವಿಡಿಯೋ ಮಾಡೋ ಉದ್ದೇಶ ಎಂಥದ್ದು ಅಂದರೆ ನಂಗೆ ದಿನ ಎಂಥ ಮಾಡ್ತೀಯ ಎಂಥದ್ದು ಹೇಳಿ ತೋರಿಸೋದಲ್ಲ, ಆದರೆ ಹಳ್ಳಿಯಲ್ಲಿಪ್ಪವು ಹೆಂಗಿರ್ತಾ ಹೇಳಿ ಪ್ಯಾಟೆವ್ಗೆ ಒಂಚೂರು ಗೊತ್ತಾಗಲಿ ಹೇಳೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದಿದ್ದು. ಅದರಲ್ಲೂ ಈಗಿನ ಸುಮಾರಷ್ಟು ಜನ ಪ್ಯಾಟೆಲಿದ್ದವು ಹಳ್ಳಿ ಬದಿ ಬಪ್ಪಲ್ಲೇ ಕಬ್ಲು ಮಾಡ್ತೀವಿಲೆ. ಹೊಳ್ಳೆಲಿ ಕಷ್ಟ ಹೇಳ್ತಾ ಎಂತಕ್ಕೆ ಅಂದರೆ ಈ ಮದ್ದು ಹೊಡೆಯೋ ಟೈಮಲ್ಲಿ ಅಡುಗೆ ಮಾಡೋದು ಹಾಕೋದಾಗಿರ್ಲಕ್ಕು, ಕೊನೆ ಕೊಯ್ಲು ಹಾಗೆಯ ಅಡಿಕೆ ಸೊಲಿಯೋದು ಇದೆಲ್ಲವ ಕೆಲಸ ಹೇಳಿ ಅನ್ಕೊಬಿಡ್ತ. ಆದರೆ ಅವಕ್ಕೆ ನಿಜವಾದ ರಿಯಾಲಿಟಿ ಗೊತ್ತಿಲ್ಲ. ಹಳ್ಳಿಯಲ್ಲೂ ರಾಶಿನೇ ಅಪ್ಡೇಟ್ ಆಜು. ನಾ ಈಗಾಗಲೇ ಸುಮಾರು ಸಾರಿ ಹೇಳಿದ್ದಿ, ನಮ್ಗೆ ಹ್ಯಾಂಗೆ ಬೇಕೋ ಹಂಗೆ ಇಪ್ಪಲ್ಲಾಗ್ತು. ಡ್ರೆಸ್ಸಲ್ಲೂ ಅದೇ ಡ್ರೆಸ್ ಹಾಕ್ಯಳವು ಇದೇ ಡ್ರೆಸ್ ಹಾಕ್ಯಳವುಳು ಇಲ್ಲೇ. ವೈಫೈ ಹೇಳಿ ನೆಟ್ವರ್ಕಿನ ಪ್ರಾಬ್ಲಮ್ಮು ಸಮಸ್ಯೆನೂ ಇಲ್ಲೇ, ಕರೆಂಟಿನ ಸಮಸ್ಯೆ ಇಲ್ಲೇ. ಎಂತಕ್ಕೆ ಅಂದರೆ UPS ಎಲ್ಲ ಮಾಡಿಟ್ಕತ್ತ. ಅದರಲ್ಲೂ ಮನೆಯಿಂದನೇ ಹೋಗಿ ಬಂದು ಕೆಲಸ ಕೂಡ ಮಾಡ್ಲಕ್ಕು. ಯಾವುದೇ ರೀತಿಯ ಜಾಬ್ ಹೋಗ್ತೋಳೆ ಹೆದರಿಕೆನೂ ಇಲ್ಲೇ. ಎಂತಕ್ಕೆ ಅಂದರೆ ವ್ಯವಸಾಯ ಇರ್ತು. ಹಾಗಾಗಿ ಹಿಂಗಕ್ಕೆ ನಾ ಮಾತಾಡ್ಸ್ಕೆತ್ತವ ಇಲ್ಲಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಿ. ನಂಗಳು ತೋಟದಲ್ಲಿ ಒಂದು ದೇವರಿದ್ದು ಅದನ್ನು ನಿಂಗಕ್ಕೆ ಈಗ ತೋರಿಸ್ನಿಲ್ಲೇ. ಅದ್ರ ಹಬ್ಬ ಬತ್ತು ದೀಪಾವಳಿ ಟೈಮಲ್ಲಿ ಅದಕ್ಕೆ ಚಲೋ ಮಾಡಿ ಪೂಜೆ ಮಾಡ್ತಾ ಆವಾಗೇ ತೋರಿಸ್ತೀಯ ಆ ದೇವ್ರನ್ನ ನೋಡಿ. ನಂಗಕ್ಕೆ ಆ ದೇವರೇ ನಂಗಳು ತೋಟಕ್ಕಾಯ್ತು ಹೇಳೋ ಒಂದು ನಂಬಿಕೆ. ಹಾಗಾಗಿ ಆ ದೇವ್ರನ್ನ ಪೂಜೆ ಮಾಡೋ ಟೈಮಿಗೆ ತೋರಿಸ್ತಿ. ವರ್ಷಕ್ಕೆ ಒಂದು 2-3 ಪೂಜೆ ಆಗ್ತು ದೇವರಿಗೆ. ಇದೆಲ್ಲ ಕೊಳೆ ಅಡಿಕೆ ಅಲ್ಲ, ಸೊಕ್ಕಾಗೆ ನಾರ್ಮಲ್ ಬಿದ್ದಿದ್ದ ಅಡಿಕೆ, ಅದನ್ನೆಲ್ಲ ಹಾಕ್ಕೊಂಡು ಹೋಗ್ತೀಯ ನೋಡಿ. ಇಲ್ಲೆಲ್ಲವ ತೋರಿಸ್ತಾ ಇದ್ದಿ. ದಿನ ಈ ರೀತಿ ಒಂದು ರೌಂಡ್ ತೋಟ ಓಡಾಡಿಕೆ ಬಂದರೆ ಮನೆಗೆ ಬಂದರೂ ಒಂದು ರೀತಿ ಖುಷಿಯೇ ಆಗ್ತು. ಎಂತೆಂಥ ಕೆಲಸ ಮಾಡಿಸ್ತಾ ಇದ್ದ ಹೇಳು ತೋರಿಸ್ತೀನಿ ನಿಂಗಕ್ಕೆ. ಕೆಲವೊಂದಿಷ್ಟು ಔಷಧಿ ಗಿಡನೂ ಇದ್ದು ಅದನ್ನು ತೋರಿಸ್ತಿ. ಆದರೆ ನಿಂಗಕ್ಕೆ ಅದೇಯ ನಾ ತೋರಿಸಿದ ಔಷಧಿ ಗಿಡನೇ ಯಾಳು ಕನ್ಫರ್ಮ್ ಇದ್ರೆ ಮಾತ್ರ ನಿಂಗೆ ಅದನ್ನು ಬಳಸಿ. ಎಂತಕ್ಕೆ ಅಂದರೆ ಒಂದೊಂದು ಔಷಧಿ ಗಿಡ ನೋಡಲ್ ಸೇಮೇ ಇರ್ತು, ಆದರೆ ಬೇರೆ ಬೇರೆ ಆಗಿರ್ತು. ಕಡೆ ನಾ ತೋರಿಸಿದ್ದು ಒಂದು ನಿಂಗೆ ತಿಂಬೋದೊಂದು ಆಪಲ್ಲಾಗ. ಹಾಗಾಗಿ ನೋಡಿ ಇಲ್ಲೆಲ್ಲವ ಹ್ಯಾಂಗೆ ತೋಟ ಕಾಣ್ತೋಳು ತೋರಿಸ್ತಾ ಇದ್ದಿ. ಬೆಳಗಿನ ದಿನಚರಿ ನಾರ್ಮಲಾಗಿ ಹಿಂಗೆ ಇರ್ತು. ಮನೇಲೆಲ್ಲ ಕೆಲಸ ಮುಗಿಸಿಕ್ಕೆ ಬೆಳಗಿನ ಆಸರಿಗೆ ಅಲ್ಲವ ಒಂದಿಷ್ಟು ಚೊಕ್ಕ ಮಾಡೋದು ಪಾತ್ರೆ ತೊಳೆಯೋದು ಎಲ್ಲ ಮುಗಿಸಿಕ್ಕೆ ಒಂದು ರೌಂಡ್ ತೋಟಕ್ಕೆ ಬಂದರೆ ಎಲ್ಲ ಬದಿಗೂ ಓಡಾಡ್ಕೊಂಡು ಎಲ್ಲೆಲ್ಲಿ ಕೊಳೆ ಬಂಜು ಅಥವಾ ತೋಟದಲ್ಲಿ ಹೊಂದಿನೂ ಆಗಿತ್ತ. ನಂಗಳು ತೋಟದಲ್ಲಿ ಅಂತೂ ರಾತ್ರಿ ಬಂದು ಹಾಗಾಗಿ ಎಂತೆಂಥ ತೊಂದರೆ ಜೋಳೆಲ್ಲವ ನೋಡ್ಕೊಂಡು ಹೋಗ್ಕೊಂಡು ಕಡೆಗೆ ಅಡುಗೆ ಅಂಥದ್ದೋಳು ಮಾಡೋದು ನೋಡಿ. ಇಲ್ಲಿ ಮದ್ದು ಹೊಡಿತಾ ಇದ್ದ, ಎಷ್ಟು ಉದ್ದ ದೋಟಿ ತಗೊಂಡು ಮದ್ದು ಹೊಡಿತಾ ಇದ್ದಾಳೆ. ಮೊದಲೆಲ್ಲ ಮರ ಹತ್ತಿ ಮದ್ದು ಹೊಡಿತಾ ಇದ್ದ, ಈಗ ಆಧುನಿಕತೆ ಬಂಜಲಿ. ಹಾಗಾಗಿ ಈ ಮದ್ದು ಹೊಡೆಯಲು ತೊಂದರೆ ಇಲ್ಲ. ಆ ಮರ ಹತ್ತು ಹೊಡೆಯೋದಾಗಿದ್ದರೆ ರಾಶಿನೇ ಹೆದರಿಕೆ ಆಗಿತ್ತು. ಎಂತಕ್ಕೆ ಗೊತ್ತಿದ್ದ, ಎಲ್ಲರೂ ಬಿದ್ದು ಪೆಟ್ಟು ಮಾಡ್ಕೆತ್ತ ಹೇಳ ಹೆದರಿಕೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಮರ ಜಾರ್ತಲಿ. ಹಾಗಾಗಿ ಇದು ನಿಂಗೆ ಗೊತ್ತಿದ್ದ ಸ್ನೇಕ್ ಪ್ಲ್ಯಾಂಟು ಇದನ್ನು ಹಾವು ಬಪ್ಪಲಾಗ ಹೇಳಿ ಹಾಕ್ತ ನನ್ಗೆ ಗೊತ್ತಿದ್ದ ಪ್ರಕಾರ. ಮತ್ತೆಂಥರು ಔಷಧಿ ಬತ್ತಳೆಲ್ಲ ಇದ್ರೆ ನಿಂಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಫ್ರೀಯಾಗಿದ್ದೋಳಿ, ಎಲ್ಲ ದುಡ್ಡು ಕೊಟ್ಟು ತಗೋಬತ್ತ. ನಂಗಳ ತೋಟದಲ್ಲಿ ಬೇಡ ಹೇಳಿ ಕೊಡೋದು ಹಾಕ್ರು ಮತ್ತೆ ಹುಟ್ಟಿತು. ಆ ನಮ್ನಿ ಇದ್ದು ಅದನ್ನೆಲ್ಲ ನಿಂಗೆ ತೋರಿಸ್ತಾ ಇದ್ದಿ ನೋಡಿ. ಎಲ್ಲ ಒಂದು ರೌಂಡ್ ತೋಟ ಓಡಾಡ್ತಾ ಇದ್ದೆ. ಈ ರೀತಿ ತೋಟ ಓಡಾಡ್ರೆ ಎಲ್ಲರೂ ಕೊಳೆಗಿಳೆ ಬಂಜ ತೋಟದಲ್ಲಿ ಅಂತಾರು ಸಮಸ್ಯೆ ಅಜ ಹೇಳಿ ಗೊತ್ತಪ್ಪದು. ಒಂದು ಬದಿ ಹಿಂಗೆ ಬಂದು ನೋಡ್ಕೊಂಡು ತೋಟ ಹೋಗ್ಬಿಟ್ರೆ ಅಂಥದ್ದು ಗೊತ್ತಾಗ್ತಿಲ್ಲ ತೋಟದಲ್ಲಿ ಅಂತಾಜು
ಎಂತ ಇಲ್ಲೇ ಹೇಳ್ಕೊಂಡು ಅದ್ರಲ್ಲೂ ಹೊಂದಿಗಿಂದಿ ಆಗದಿದ್ದ ತೋಟದಲ್ಲಿ ಎಲ್ಲರೂ ಬಾಳೆಕಾಯಿ ಹುಣ್ಣಜ ಹಿಂಗಿದ್ದೆಲ್ಲ ನೋಡ್ಕೆ ತಗೋವು ಬಾಳೆಕೊಣ್ಣೆ ಬೆಳೆದ ಹೇಳೆಲ್ಲ ನೋಡ್ಕೇಳವು ಇಲ್ಲೇ ಅಂದ್ರೆ ಎಂಥದ್ದು ಗೊತ್ತಾಗ್ತಿಲ್ಲ ಸೊಕ್ಕಾಗಿ ಬಂದು ದೂರಿಂದ ತೋಟ ನೋಡ್ಕೊಂಡು ಹೋಗೋದ್ರಿಂದೆಲ್ಲ ಎಂತ ಗೊತ್ತಾಗ್ತು ನೋಡಿ ಇಲ್ಲೆಲ್ಲವ ನೋಡ್ಕೊಂಡು ಓಡಾಡ್ತಾ ಇದ್ಯಾ ನೋಡಿ ಇಲ್ಲೊಂದು ದಣಿ ಅಡಿಕೆ ಸಸಿನೂ ನೆಟ್ಟಿದ್ವಲ್ಲಿ ಮಳೆನೂ ಸ್ವಲ್ಪ ಕಡಿಮೆನೇ ಈ ಸತಿಯ ಹೇಳೋದು ಅಂದರೆ ಆದರೆ ಈ ಮಳೆ ಬಿಸಿಲು ಬಪ್ಪದ್ರಿಂದವ ಕೊಳೆ ಮಾತ್ರ ಜಾಸ್ತಿ ಬತ್ತು ಅದೊಂದು ನಂಗಕ್ಕೆ ಅಡಿಕೆ ಬೆಳೆಗಾರರಿಗೆ ಒಂದು ದೊಡ್ಡ ಹೊಡೆತ ಹೇಳಲಡ್ಡಿಲ್ಲ ಎರಡನೇ ಮದ್ದು ಹೊಡಿತಾ ಇದ್ದ ನೋಡಿ ಇಲ್ಲೆಲ್ಲವ ಅದರಲ್ಲೂ ಈಗ ಎಲೆ ಚುಕ್ಕೆ ರೋಗಗಳು ಒಂದು ಹೊಸ ರೋಗ ಶುರುವಾಜು ಅದಕ್ಕಂತೂ ಸರಿಯಾದ ಯಾವುದೇ ರೀತಿಯ ಮದ್ದು ಅಥವಾ ಮಾಹಿತಿನೂ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮದ್ದು ಹೇಳ್ತಾ ಒಬ್ಬೊಬ್ಬರು ಒಂದೊಂದು ರೀತಿ ಔಷಧಿ ಹೊಡೀರಿ ಹೇಳ್ತಾ ಯಾವ್ದು ಹೊಡೆಯವು ಯಾವ್ದು ಬಿಡೋವು ಗೊತ್ತಾಗ್ತಿಲ್ಲ ಆದರೆ ಅಡಿಕೆ ಬೆಳೆಗಾರರ ಸಂಕಷ್ಟ ಅವಕ್ಕೆ ಗೊತ್ತಿದ್ದು ದಿನಾವ ಒಂದು ರೌಂಡ್ ಈ ರೀತಿ ತೋಟಕ್ಕೆ ಓಡಾಡ್ಕೆ ಬಂದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಹೇಳಲಡ್ಡಿಲ್ಲ ನೋಡಿ ಎಷ್ಟೊಂದು ಚಲೋ ಕಾಣ್ತಾ ಇದ್ದೋಳಿ ತೋಟ ಇದು ಒಂದು ನಂಗೆ ಹವ್ಯಕ ಹೆಣ್ಣು ಮಕ್ಕಳಲ್ಲಿ ಒಂದು ದಿನಚರಿ ಹೇಳಲಡ್ಡಿಲ್ಲ ದಿನ ಒಂದು ಸತಿ ತೋಟಕ್ಕೆಲ್ಲ ಓಡಾಡ್ಕೆ ಬಂದು ಎಂತಾರು ಬಾಳೆ ಹೆಡ ಇದ್ದರೆ ಬಾಳೆ ಕುಂಡ್ಗೆ ಇದ್ದರೆ ದನಕ್ಕೆಲ್ಲ ತಗೊಂಡು ಹೋಗೋದು ಕಡೆಗೆ ಈ ಬಾಳೆ ಕುಂಡ್ಗೆ ಇದ್ದಲ್ಲಿ ಅದರದ್ದ ಪಲ್ಯ ಎಲ್ಲ ಮಾಡ್ಕೊಂಡು ತಿಂದರೆ ಈ ಕಿಡ್ನಿ ಸ್ಟೋನ್ ಇಪ್ಪವಕ್ಕೆಲ್ಲ ರಾಶಿನೇ ಚಲೋದು ಕಡೆಗೆ ಪಟ್ಪಟೆ ಎಲೆಳ್ಳು ಹೇಳ್ತಾ ನೋಡಿ ಬೇರು ಬಪ್ಪ ಎಲೆಳ್ಳಿ ಅದನ್ನು ಹಸಿದ ಹೊಟ್ಟೆಯಲ್ಲಿ ಒಂದು 25 ದಿನ ತಿನ್ನವಡ ಅದರಿಂದನೂ ನಿಂಗಕ್ಕೆ ಕಿಡ್ನಿ ಸ್ಟೋನು ಬೊತ್ತೆಲೆಳ್ಳು ಹೇಳ್ತಾ ಈ ರೀತಿ ಮನೆ ಮದ್ದು ಮಾಡೋದ್ರಿಂದವ ಯಾವುದೇ ರೀತಿಯ ಹಾಳಿಲ್ಲ ನಿಂಗವು ಈ ರೀತಿ ಯಾರು ಮನೆ ಮದ್ದು ಹೇಳ್ರೆ ಮಾಡಿ ನೋಡಿ ಯಾವುದೋ ಔಷಧಿ ತಗೊಂಡು ಅದು ರಿಯಾಕ್ಷನ್ ಅಪ್ಪದ್ಕಿಂತವ ಈ ರೀತಿ ಮನೆ ಮದ್ದು ಮಾಡೋದ್ರಲ್ಲಿ ಅಂತೂ ತೊಂದರೆ ಇಲ್ಲ ಅಲ್ದ ನಂಗಳ ತೋಟ ಎಲ್ಲ ನಿಂಗೆ ತೋರಿಸ್ತಾ ಇದ್ದೀನಿ ನಿಂಗಳ ತೋಟ ಎಲ್ಲ ಹೆಂಗಿದ್ದು ಈಗ ನಂಗೆ ಕಮೆಂಟ್ ಹಾಕಿ ಈ ರೀತಿಯ ನಿಂಗಳ ಸಂತಿ ಮಾತಾಡ್ಕೆತಾನೆ ತೋಟ ಎಲ್ಲ ಓಡಾಡ್ಕೆ ಹೋಗ್ತಾ ಇದ್ಯ ನೋಡಿ ಇಲ್ಲೊಂದು ಬಾಳೆ ಕೊನೆ ಮುರ್ಕ ಬಿಜ್ಜು ಮಂಗಳದು ಅರ್ಧ ತಿಂಬಲ್ ನೋಡಿದ್ದು ಇನ್ನು ಅದನ್ನು ಕಡ್ಕೊಂಡು ಹೋಗೋದೇ ಇಲ್ಲ ಅಂದ್ರೆ ಪೂರ್ತಿ ತಿಂದೇ ಬಿಡ್ತು ನಮಗೆ ಅಂಥದ್ದು ಸಿಗ್ತಾ ಇಲ್ಲ ನೋಡಿ ತೆಂಗಿನ ಮರ ಅಡಿಕೆ ಮರ ಎಲ್ಲ ತೋರಿಸ್ತಾ ಇದ್ಯ ಈ ತೆಂಗಿನ ಮರ ಎಲ್ಲ ನಂಗಳದ್ದು ಉಪ ಬೆಳೆ ಹೇಳಲಡಿಲ್ಲ ಅಡಿಕೆ ಮರನೇ ಮೇನ್ ಬೆಳೆ ನಂಗಳದ್ದು ನೋಡಿ ಈ ರೀತಿಯ ತೋಟದ ಹೊಂಚಲ್ಲಿ ಒಂದು ಸ್ವಲ್ಪವ ತೆಂಗಿನ ಮರನೂ ಹಾಕಿ ಅಂಚ ಎಣ್ಣೆ ಕಾಯಿಗೆ ಮನೆ ಬಳಕೆಗೆ ಬೇಕು ಹೇಳಿ ಇದೆಲ್ಲ ನೋಡಿ ಅದಾಗದೇ ಹುಟ್ಟಿದ್ದು ತೆಂಗಿನ ಸಸಿ ಅದನ್ನೆಲ್ಲ ಇನ್ನು ಕಿತ್ತು ಎಲ್ಲಿ ಬೇಕೋ ಅಲ್ಲಿ ನೆಟ್ಕೊಳ್ಳವು ನೋಡಿ ಮೆಣಸು ಎಷ್ಟು ಚಲೋ ಆಗ್ತಾಯಿದ್ದು ಹೇಳಿ ನಂಗಳದ್ದು ಮೆಣಸಿನ ಬೆಳೆ ಜಾಸ್ತಿ ಇಲ್ಲೇ ಎಲ್ಲ ಈ ಸತಿ ನೆಟ್ಕೊಳ್ಳವು ನೋಡಿ ಇಲ್ಲೆಲ್ಲ ಸುಣ್ಣ ಹಾಕ್ತಾ ಇದ್ಯ ಮರಕ್ಕೆ ಅಷ್ಟಷ್ಟೇ ಹಾಕ್ತಾ ಇದ್ಯ ಸ್ವಲ್ಪ ಸ್ವಲ್ಪ ಅವ ನೋಡಿ ಇಲ್ಲೆಲ್ಲ ಹಾಕ್ತಾ ಇದ್ದ ನಿಂಗೆ ತೋರಿಸ್ತಾ ಇದ್ದಿ ನೋಡಿ ಇಲ್ಲೆಲ್ಲ ಸುಣ್ಣ ತಗೊಂಡು ಹಾಕ್ತಾ ಇದ್ದ ಈ ರೀತಿ ಹಾಕೋದ್ರಿಂದವ ಜವಳು ಕಮ್ಮಿ ಆಗ್ತೋಳು ಹೇಳ್ತಾ ಹಾಗಾಗಿ ಮರದ ಬುಡಕ್ಕಷ್ಟೇ ಹಾಕ್ತಾ ಇದ್ಯ ಕೆಲವಷ್ಟು ಜನ ಪೂರ್ತಿ ತೋಟಕ್ಕೂ ಹಾಕ್ತಾ ನಂಗೆ ಈ ಸತಿ ನೋಡ್ಕೊಂಡು ಕಡೆಗೆ ಮಾಡೋಣ ಹೇಳಿ ಅಂದ್ಕೊಂಡ್ಯ ಫಸ್ಟ್ ಟೈಮ್ ಹಾಕ್ತಾ ಇದ್ದಿದ್ದು ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ಯ ಮರದ ಬುಡದಲ್ಲೆಲ್ಲವ ಜವಳು ಕಡಿಮೆ ಆಗ್ತೋಳಿ ನೋಡಿ ಇದೆಲ್ಲ ಒಂದಿಷ್ಟು ಗೊಬ್ಬರ ಹೊಸ ನಮ್ನಿ ಗೊಬ್ಬರ ಈ ಸತಿ ಹಾಕಿದ್ಯ ಅದ್ರ ಬಗ್ಗೆ ಎಲ್ಲ ನಾ ಮಾಹಿತಿ ಕೊಡ್ತಿಲ್ಲ ಅಂತಕ್ಕೆ ಅಂದ್ರೆ ನಂಗೆ ಸರಿ ಗೊತ್ತಿಲ್ಲದ ವಿಷಯನ ಮಾಹಿತಿ ಕೊಟ್ಕೊಂಡು ಕಡೆ ನಿಂಗೆ ಪ್ರಯೋಗ ಮಾಡಿ ನಿಂಗೆ ತೋಟ ಹಾಳು ಮಾಡ್ಕೆಲ್ಲಡಿ ಹಾಗಾಗಿ ನೋಡಿ ಇದೆಲ್ಲ ಶಿಂಡ್ಲೆ ಬಳ್ಳಿ ಆಗ್ತಾಯಿದ್ದು ದೀಪಾವಳಿಯಲ್ಲಿ ಆರತಿ ಎತ್ತಲ್ಲಿ ಬೇಕಲ್ಲಿ ಹಾಗಾಗಿ ಅದನ್ನು ಒಂದು ಸ್ವಲ್ಪ ನಂಗವು ಶಿಂಡ್ಲೆ ಬಳ್ಳಿ ಬೇಕೋಳು ಹಾಕಿದ್ದಲ್ಲ ಸಾವತೆ ಬೀಜ ಹಾಕಿದ್ದು ಅದೆಲ್ಲ ಶಿಂಡ್ಲೆ ಬಳ್ಳಿ ಆಗೋಜು ಈ ಸತಿಯ ಇದು ನೋಡಿ ಹತ್ತಿ ಮರ ಇದು ಅದಾಗದೇ ಹುಟ್ಟಿದ ಹತ್ತಿ ಮರ ಅದನ್ನೆಲ್ಲ ಕಡಿತ್ವಿಲ್ಲಡ ಎಂತಕ್ಕೆ ಅಂದರೆ ಈ ಪೂಜೆ ಪುನಸ್ಕಾರ ಹವನಕ್ಕೆಲ್ಲ ಅದು ಬೇಕಾಗ್ತು ಎಲ್ಲ ಬದಿಗೂ ಸಿಕ್ತಿಲ್ಲ ಹೇಳಿ ಹೇಳ್ತಾ ಹಾಗಾಗಿ ಇದು ನೋಡಿ ಸುಮಾರು ತೋಟದಲ್ಲೇ ಬೇಲಿಗಪ್ಪ ಅಂತ ದಾಸವಾಳದ ಹೂವು ಇದು ನೋಡಿ ಸ್ನೇಕ್ ಪ್ಲ್ಯಾಂಟು ನಿಂಗಕ್ಕೆ ಈಗಾಗಲೇ ತೋರಿಸಿದ್ದಿ ಮತ್ತೆ ತೋರಿಸ್ತಾ ಇದ್ದಿ ಬೇಕಾದಷ್ಟು ಇದ್ದು ನೋಡಿ ಯಾರಿಗೆ ಬೇಕು ಹೇಳಿ ಕೈ ಎತ್ತಿ ಅವು ಕೊಡೋಣ
ಸುಮ್ಮನೆ ದುಡ್ಡು ಕೊಟ್ಟೆಲ್ಲ ತಂದ್ಕೊಳ್ಳಿಡಿ. ನಂಗಳ ತೋಟದಲ್ಲಿ ಫ್ರೀಯಾಗಿ ಸಿಕ್ತು ನಿಂಗಕ್ಕೆ. ನೋಡಿ ಎಷ್ಟಿದ್ದು ಹೇಳಿ, ಕಿತ್ತು ಆಗದಂಗೆ ಮತ್ತಾಕ್ತು ಆ ನಮ್ನಿ ಇದ್ದು, ಎಷ್ಟು ಬೇಕೋ ಅಷ್ಟು. ಇದನ್ನೆಲ್ಲ ಕಿತ್ತು ಒಗೆದ್ರು ಮತ್ತಷ್ಟೇ ಹುಡ್ತು. ಹಾವು ಫಲಗಳು ಇಡ್ತಾ ಇತ್ತು ನೋಡಿ ಇಲ್ಲಿ. ನಂಗಳದ್ದು ಶಾನ್ ಬಾಳೆಕೊನೆ ಅಜು. ನಿಂಗಕ್ಕೆ ಶಾನ್ ಬಾಳೆಕೊನೆ ಉಪ್ಪಿನಕಾಯಿ ಮಾಡಲ್ ಬತ್ತಾ? ಆ ರೆಸಿಪಿ ಬೇಕೊಳ್ಳಾದ್ರೆ ಕಮೆಂಟ್ ಹಾಕಿ. ಶಾನ್ ಬಾಳೆಕಾಯಿ ಉಪ್ಪಿನಕಾಯಿ ಎಷ್ಟು ಚಲೋ ಆಗ್ತು ಗೊತ್ತಿದ್ದ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ನಿಂಗೆ ಅವು ನಾಳೆನೇ ಹಾಕೋಳಂದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಂಗೆ ಯಾವಾಗ ಆಗ್ತಾ ಆವಾಗ ವಾಯ್ಸ್ ಕೊಟ್ಟು ಹಾಕ್ತೀನಿ ನಾನು. ನೋಡಿ ಇಲ್ಲೆಲ್ಲ ನಿಂಗೆ ತೋಟ ತೋರಿಸ್ತಾ ಇದ್ದಿ. ಇದು ನೋಡಿ ಚಂದ್ರ ಬಾಳೆ ಮರ, ಇನ್ನು ಕಾಯಿ ಆಜಿಲ್ಲೆ ಆದಾಗ ತೋರಿಸ್ತೀನಿ ನಿಂಗಕ್ಕೆ. ಇಲ್ಲೆಲ್ಲ ಪೈಪೆಲ್ಲ ಕೊಟ್ಟಿಟ್ಟಿದ್ದ. ಈ ಮಳೆಗಾಲದಲ್ಲಿ ಹಿಂಗೆ ಕೊಟ್ಟಿಡೋದ, ಎಲ್ಲೆಂದ್ರೆ ಪೈಪ್ ಒಳಗೆ ನೀರು ಹೋಗಿ ಮಣ್ಣು ಹೋಗಿ ಕಡೆ ಮುಂದಿನ ಸತಿ ಅದರಲ್ಲಿ ನೀರು ನಿಂತೋಗ್ತು. ಹಾಗಾಗಿ ಡ್ರಿಪ್ ಪೈಪ್ ಅದಲ್ಲವ ನೋಡಿ ಇಲ್ಲೆಲ್ಲವ ಹಾಕ್ತಾ ಇದ್ದ ಸುಣ್ಣನ. ಅದನ್ನೆಲ್ಲ ಒಂದಿಷ್ಟು ನಾನು ಅತ್ತೆ ನೋಡ್ಕೊತ ನಿಂತ್ಕೊಂಡ್ಯ ನೋಡಿ. ಇಲ್ಲೆಲ್ಲವ ಹಾಕ್ತಾ ಇದ್ದಿದ್ದು ಸರಿ ಅಜ್ಜ ಹೇಳಿ ಎಲ್ಲ ಒಂದ್ಸತಿ ನೋಡ್ಕೆ ನಿಂತ್ಕೊಂಡ್ಯ. ಇಲ್ಲೆಲ್ಲ ಓಡಾಡ್ಕೊತ ಹೋದ್ಯ ಒಂದಿಷ್ಟು ನೋಡಿ. ಕಾರ್ಗೋಟ್ ಬಿಜ್ಜು ಇಲ್ಲಿ ಇದನ್ನೆಲ್ಲ ಹಾಕಿ ಬದಿಗೆ ಹಾಕವು ಹೇಳಿ ರೆಡಿ ಮಾಡ್ದ್ಯಾ. ಇದು ನೋಡಿ ಚಕ್ರಾಣಿ ಬೇರು ಹೇಳಿ. ಇದು ನಿಂಗಕ್ಕೆ ನೋಡಲ್ಲೇ ಸೇಮು ದಾಲ್ಚಿನ್ನಿ ಗಿಡದ ಎಲೆ ಕಣಂಗೆ ಕಾಣ್ತು, ಆದರೆ ಅದಲ್ಲ, ಇದು ಬೇರೆ. ಇದು ಚಕ್ರಾಣಿ ಗಿಡ. ಇದು ನನ್ನ ಅತ್ತೆದ್ರ ತಂಗಿ ಮನೆಯಿಂದ ತಗೊಬಂಜು. ಇದು ಹೊಟ್ಟೆ ಸಮಸ್ಯೆ ಅಂದರೆ ಈಗೆಂತಾರು ಹೊಟ್ಟೆಯಲ್ಲಿ ಅಜೀರ್ಣ ಆದರೆ ಕೆಲವೊಂದು ಹೊಟ್ಟೆ ಸಮಸ್ಯೆಗಳಿಗೆ ಇದು ರಾಶಿಯ ಚಲೋ ಆಗ್ತದ. ಆದರೆ ಒಂದು ಕಂಡೀಷನ್ನು, ನಿಂಗಕ್ಕೆ ಇದು ಗೊತ್ತಿದ್ರಷ್ಟೇ ಯೂಸ್ ಮಾಡಿ. ಇದು ನೋಡಿ ಕಾಡು ಅರಿಶಿನ. ಇದು ನೋಡಿ ಎಷ್ಟಾಜು ಹೇಳಿ. ಇದು ಕೂಡವ ನಮ್ಗೆ ಎಂತಾರು ಬಾಡಿ ಹೀಟ್ ಆದ್ರೆಲ್ಲವ ತೊಂಪಾಪಲು ಬಳಸ್ತಾ. ಅದು ಯಾವ ರೀತಿ ಬಳಸ್ತಾ ಹೆಂಗೆ ಹೇಳಲ್ಲ ನಂಗೆ ಗೊತ್ತಿಲ್ಲ. ಆದರೆ ಇದನ್ನು ಆತ್ತೆ ತೋಟದಲ್ಲಿ ತಗೊಬಂದು ನೆಟ್ಟಿದ್ದು ನೋಡಿ ಎಷ್ಟು ಚಲೋ ಅಜು ಹೇಳಿ. ಇದು ಒಂದು ಔಷಧಿಯ ಗುಣ ಹೊಂದಿದ್ದು. ಇದು ಸರಿ ನನಗೆ ಎಂತೆಂಥದ್ದು ಗೊತ್ತಿಲ್ಲ. ನಿಂಗೆ ನಾ ಹೇಳೋ ಔಷಧಿನ ನಿಂಗೆ ಸರಿ ಗೊತ್ತಿಲ್ಲದೆಲ್ಲ ಮಾಡಲು ಹೋಗಡಿ. ನಿಂಗೆ ಅದು ಕನ್ಫರ್ಮ್ ಇದ್ದು ಅಂದ್ರಷ್ಟೇ ಮಾಡಿ. ಇದು ಗಂಟ್ಲು ಕೀಳೆ ಹೇಳೋ ಗಿಡ. ಇದ್ರಲ್ಲಿ ನಮ್ಮ ಮನೇಲಿ ದೀಪಾವಳಿ ದಿನವ ಇದರಲ್ಲೇ ಕಡುಬು ಮಾಡ್ತಾ. ಅದು ಕೂಡ ನಿಂಗಕ್ಕೆ ನೆಕ್ಸ್ಟ್ ನಾನು ಮಾಡಿದಾಗ ವಿಡಿಯೋ ಮಾಡಿ ಹಾಕ್ತಿ. ಕೆಲವಷ್ಟು ಜನ ಬಾಳೆ ಎಲೆಯಲ್ಲಿ ಮಾಡ್ತಾ, ಆದ್ರೆ ನಮ್ಮನೆ ಬದಿಗೆ ಇದರಲ್ಲೇ ಮಾಡ್ತಾ. ಅದು ಹ್ಯಾಂಗೆ ಮಾಡ್ತಾ ಎಷ್ಟು ರುಚಿ ಆಗ್ತು ಹೇಳೋದಲ್ಲ ನಿಂಗಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿ. ಇದು ನೋಡಿ ಗೊಬ್ಬರ ಸೊಪ್ಪು. ಇದರಲ್ಲಿ ರಾಶಿನೇ ಪೌಷ್ಟಿಕಾಂಶ ಇರ್ತು. ಇದ್ರ ಕಡಿದು ಮುಚ್ಚೋದ್ರಿಂದ ತೋಟಕ್ಕೆ ರಾಶಿನೇ ಗೊಬ್ಬರದಷ್ಟೇ ಅಂಶ ಸಿಕ್ತುಳು ಹೇಳ್ತಾ. ಮತ್ತು ಇದನ್ನ ಗೊಬ್ಬರ ಗುಂಡಿಗೂ ಕೊಡೋದಾಗ್ತಾ. ಇದರಿಂದ ಗೊಬ್ಬರದಲ್ಲಿ ಫಲವತ್ತತೆ ಜಾಸ್ತಿ ಆಗ್ತೋಳಿ ನೋಡಿ. ಮತ್ತು ಇದನ್ನು ಸುಮಾರಿಗೆ ತೋಟದಲ್ಲಿ ಮತ್ತು ಕೆಲವೊಂದು ಕಡೆ ಬೇಲಿಯಾಗಿ ಉಪಯೋಗಿಸ್ತಾ. ಈ ರೀತಿ ಮಳೆಗಾಲದಲ್ಲೆಲ್ಲ ಕಡ್ದು ಹಾಕ್ಕೊಂಡು ಅದನ್ನು ಮತ್ತೆ ತೋಟಕ್ಕೆ ಮುಚ್ಚುತ್ತಾ ನೋಡಿ. ಇಲ್ಲೆಲ್ಲ ನಿಂಗೆ ತೋರಿಸ್ತಾ ಇದ್ದಿ. ಇದೆಲ್ಲ ಚಿಗುರು ಬಂದಿದ್ದು ರಾಶಿ ದೊಡ್ಡ ಜಿಲ್ಲೆಯಲ್ಲಿ ಕೊಡದ್ವಿಲ್ಲೇ. ಆ ಕಡೆ ಇದ್ದಿದ್ದೆಲ್ಲ ಕೊಡದ್ದ ಎಲ್ಲ ತೋಟಕ್ಕೆ ಮುಚ್ಚಿದ್ದ. ಇದೆಲ್ಲ ಒಂದಿಷ್ಟು ಓಡಾಡ್ಕೊಂಡು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ನಂಗವು ಸೀದಾ ಮನೆ ದಾರಿ ಹಿಡಿದ್ಯ. ಇದು ನಂದು ಇವತ್ತಿನ ದಿನಚರಿ ಆಗಿತ್ತು. ನಿಂಗಕ್ಕೆ ನನ್ನ ದಿನಚರಿ ಹೆಂಗಿದ್ದು ಹೇಳಿ ನೋಡಿ. ಇಲ್ಲೊಂದು ನಾಯಿನೂ ಬಂದು ನಿಂತ್ಕೊಂಡು ನೋಡ್ತಾ ಇದ್ದು ನಂಗೆ ಎಲ್ಲ ಬದಿಗೂ ಓಡಾಡ್ಕೊಂಡು ಇನ್ನು ಮನೆಗೆ ಹೋಗಿ ಅಡುಗೆ ಎಂತ ಮಾಡೋದು ಹೇಳಿ ನೋಡವು. ನಿಂಗಳ ಸಂತಿಗೆ ಇಷ್ಟೋ ತನಕ ಸುದ್ದಿ ಹೇಳತ್ತು. ಇದು ಇವತ್ತಿನ ನನ್ನ ದಿನಚರಿ ಆಗಿತ್ತು. ನಿಂಗಳ ದಿನಚರಿ ಅಂತ ಇತ್ತೋಳು ಕಮೆಂಟ್ ಮಾಡಿ. ಹಾಗೆ ನಿಂಗಳ ತೋಟದಲ್ಲೂ ಕೊಳೆ ಬಂಜ, ನಿಂಗೆ ತೋಟಕ್ಕೆ ಎಷ್ಟನೇ ಮದ್ದು ಹೊಡೆಸ್ದಿ ಹೇಳುವ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಂಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.